ನಿಜ ಚೆನ್ನಾಗಿಲ್ವಾ? ಇಷ್ಟ ಆಗ್ಲಿಲ್ವಾ? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ಪ್ರದೀಪ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಕ್ವಿಕ್ಕಾಗಿ ಒಂದು ಹರಿಯಾಲಿ ಚಿಕನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬನ್ನಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಹರಿಯಾಲಿ ಚಿಕನ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಈ ಜಾರಿಗೆ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೊಂಡಿದ್ದೀನಿ. ಹಾಗೇನೆ ಪುದೀನ ಸೊಪ್ಪು ಕೂಡ ಒಂದು ಮುಷ್ಟಿ ಆಗುವಷ್ಟು ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಗೆ ಒಂದ್ 2 ಇಂಚು ಶುಂಠಿ ಹಾಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಒಂದ್ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕೂಡ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಚಕ್ಕೆನ ಸೇರಿಸ್ಕೊಂತಾ ಇದ್ದೀನಿ. ಜೊತೆಗೆ ಒಂದು 10ರಿಂದ 12 ಗೋಡಂಬಿನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಹಾಗೆ ಇದ್ರ ಜೊತೆಗೇನೆ 1.5 ಸ್ಪೂನ್ ಆಗುವಷ್ಟು ಗಸಗಸೆನ ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ 2 ಈರುಳ್ಳಿನ ಮೀಡಿಯಂ ಸೈಜ್ ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಸೇರಿಸ್ಕೊಂಡು ಇಲ್ಲೊಂದ್ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ನೀರ್ ಹಾಕೊಳ್ತಾ ಇದ್ದೀನಿ. ನೀರನ್ನ ಜಾಸ್ತಿ ಹಾಕೊಬಾರ್ದು. ಯಾಕೆ ಅಂತ ಅಂದ್ರೆ ಈ ಮಸಾಲೆ ಏನ್ ರೆಡಿ ಮಾಡ್ಕೊಳ್ತಿದೀವಲ್ಲ ಇದೊಂದ್ ಸ್ವಲ್ಪ ಗಟ್ಟಿಯಾಗೇ ಇರ್ಬೇಕು. ಸೊ ಇದನ್ನ ರುಬ್ಕೊಂಡ್ಬಿಡೋಣ ಇವಾಗ. ನಾನು ಈ ಮಸಾಲ ಏನ್ ರೆಡಿ ಮಾಡ್ಕೊಂಡೆ ಇದು 1 kg ಚಿಕನ್ಗೆ ಆಗುವಷ್ಟು ಮಾತ್ರ. ಸೊ ನೀವೇನಾದ್ರೂ ಚಿಕನ್ ಜಾಸ್ತಿ ತಗೊಂಡ್ರೆ ಕ್ವಾಂಟಿಟಿನ ಕೂಡ ಜಾಸ್ತಿ ಮಾಡ್ಕೊಂಡು ಖಾರನ ರೆಡಿ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಮೀಡಿಯಂ ಖಾರನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗ ತಿಂತಾನಲ್ಲ, ಸೊ ಹಂಗಾಗಿ ನಿಮ್ಗೆ ಖಾರ ಜಾಸ್ತಿ ಬೇಕು ಅಂತ ಅಂದ್ರೆ ಈ ಹಸಿರು ಮೆಣಸಿನ್ಕಾಯಿ ಏನ್ ಹಾಕೊಂಡಿದ್ರೆ ಅದನ್ನ ಜಾಸ್ತಿ ಹಾಕೊಂಡ್ರೆ ಆಯ್ತು. ನೋಡಿ ಮಸಾಲ ಈ ತರ ಇರ್ಬೇಕು, ಇಷ್ಟು ಗಟ್ಟಿಯಾಗಿರ್ಬೇಕು. ಇನ್ನೊಂದ್ ಸ್ವಲ್ಪ ತಳು ಮಾಡ್ಕೊಂಡ್ರು ಪರವಾಗಿಲ್ಲ. ಗಟ್ಟಿಯಾಗಿ ರುಬ್ಕೊಬೇಕಾಗತ್ತೆ. ಸೊ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಇವಾಗ ಒಂದ್ ಕಡಾಯಿನ ತಗೊಳ್ತಾ ಇದ್ದೀನಿ. ಈ ಮಸಾಲ ರೆಡಿ ಮಾಡ್ಕೊಂಡೆ ನೋಡಿ, ಅದಕ್ಕೆ ಕೆಲವರು ಟೊಮ್ಯಾಟೊ ಹಣ್ಣನ್ನು ಕೂಡ ಸೇರಿಸ್ಕೊಂತಾರೆ. ನನ್ಗದ್ ಇಷ್ಟ ಆಗಲ್ಲ. ನಾನು ಇದೇ ತರಾನೇ ಮಾಡ್ಕೊಳ್ಳೋದು. ಹಾಗೇನೆ ಕೆಲವರು ಗೋಡಂಬಿನ ಹಾಕಲ್ಲ, ತೆಂಗಿನಕಾಯಿ ತುರಿನ ಸೇರಿಸ್ಕೊಂತಾರೆ. ಅದು ಕೂಡ ಕಲರ್ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಗೋಡಂಬಿನೇ ಹಾಕೊಳ್ಳಿ. ನಾನಿಲ್ಲಿ ಕಡಾಯಿ ಇಟ್ಕೊಂಡೆ ಅಲ್ವಾ, ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ನ ಹಾಕೊಂಡು ಪಲಾವ್ ಎಲೆನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ 1 kg ಆಗುವಷ್ಟು ಚಿಕನ್ ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಅದ್ರ ಜೊತೆಗೇನೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಕೂಡ ಸೇರಿಸ್ಕೊಂತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ನೀಟಾಗಿ ಆಯಿಲ್ ಏನ್ ಹಾಕೊಂಡಿದ್ವಲ್ಲ ಅದ್ರಲ್ಲೇನೆ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಸೊ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಿಮ್ಗೆ ಏನಾದ್ರು ಟೈಮ್ ಇತ್ತು ಅಂತ ಅಂದ್ರೆ ಈ ಮಸಾಲೆ ಏನ್ ರೆಡಿ ಮಾಡ್ಕೊಂಡಿದ್ದೆ ಅಲ್ಲ ಅದನ್ನ ಚಿಕನ್ಗೆ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಉಪ್ಪು ಹಾಗೆ ನಿಂಬೆ ರಸ ಎಲ್ಲ ಸೇರಿಸ್ಕೊಂಡು ಒಂದು 2 ಅವರ್ಸ್ ಮ್ಯಾರಿನೇಟ್ ಮಾಡ್ಕೊಂಡು ಈ ತರ ಚಿಕನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಿಮ್ಗೆ ಟೈಮ್ ಇಲ್ಲ, ಕ್ವಿಕ್ ಆಗಿ ಆಗ್ಬೇಕು ಅಂತ ಅಂದ್ರೆ ಈ ತರನೇ ಮಾಡ್ಕೊಳ್ಳಿ. ಇದು ಅಷ್ಟೇ ತುಂಬಾನೇ ರುಚಿಯಾಗಿರುತ್ತೆ. ಸೊ ಇವಾಗ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಆಯ್ತಾ. ಸೊ ಈ ತರ ಉಪ್ಪಲ್ಲಿ ಹುರಿದಿ ತುಂಡು ಅಂದ್ರೆ ನನ್ ಮಗಂಗೆ ತುಂಬಾ ಇಷ್ಟ. ಸೊ ಅವನಿಗೆ ಕೂಡ 1-2 ಪೀಸ್ ಎತ್ಕೊಟ್ಟೆ, ಅವ್ರ ಡ್ಯಾಡಿ ತಿನ್ನಿಸ್ತಾ ಇದ್ರು. ಸೊ ಇವಾಗ ಚಿಕನ್ನಿಗೆ ನಾನು ಏನ್ ಮಸಾಲ ಎಲ್ಲ ರುಬ್ಬಿಟ್ಕೊಂಡಿದ್ದೆಲ್ಲ ಅದನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಇಷ್ಟ ಆಗತ್ತೆ ಅಷ್ಟು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಸೊ ನಾನಿಲ್ಲಿ ಇವಾಗ 1.5 ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ. ಇದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಕೂಡ ಹಾಕೊಳ್ತಾ ಇದ್ದೀನಿ. ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಆಯ್ತಾ. ಈ ಚಪಾತಿ ಆಗಿರ್ಬೋದು, ದೋಸೆ, ರೊಟ್ಟಿಗಾಗಿರ್ಬೋದು ಅಥವಾ ಇಡ್ಲಿಗಾಗಿರ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಇಲ್ಲಿ ಚಿಕನ್ ಚೆನ್ನಾಗಿ ಬೇಯಿಸ್ಕೊಬೇಕು. ಇದು ಬೆಂದಾದ್ಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಆಗುವಷ್ಟು ಕಸೂರಿ ಮೇಥಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಬೇಯೋದಕ್ಕೆ ಇಟ್ಕೊಂಡ್ಬಿಟ್ಟು ಹಾಗೇನೆ ಚಪಾತಿ ಕೂಡ ಲಟ್ಟಿಸ್ಕೊಂತಾ ಇದ್ದೀನಿ. ಆಲ್ರೆಡಿ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಆಯ್ತಾ. ನನ್ನ ಮಗಂಗೂ ಹಸಿವಾಗುತ್ತೆ ಅಂದ್ಬಿಟ್ಟು ನಾನು ಬೇಗ ಬೇಗ ಚಪಾತಿನ ಕೂಡ ಮಾಡಿ 1-2 ಚಪಾತಿನ ಕೂಡ ಬೇಯಿಸಿ ನನ್ನ ಮಗಂಗೆ ಹಾಕೊಟ್ಟೆ. ಸೊ ಅವ್ನು ಕೂಡ ತಿಂತಾ ಇದ್ದ. ಅಷ್ಟರಲ್ಲಿ ಚಿಕನ್ ಕೂಡ ರೆಡಿ ಆಯ್ತು. ಇದಕ್ಕೆ ನಾನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ನೋಡ್ಬೋದು ಚಿಕನ್ ಮಾತ್ರ ಮಸ್ತಾಗಿ ಬಂದಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಆಕ್ಚುಲಿ ಟೇಸ್ಟ್ ಮಾಡಿಲ್ಲ, ನನ್ನ ಹಸ್ಬೆಂಡ್ ಹತ್ರನೇ ಟೇಸ್ಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆದ್ಮೇಲೆ ಚಪಾತಿ ಕೂಡ ಮಾಡಿ ಎಲ್ಲ ಇಟ್ಕೊಂಡಿದ್ದೆ ಗ್ಯಾಪ್ ಅಲ್ಲೇನೆ.
ಸೊ ಅದನ್ನ ಕೂಡ ಬೇಯಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಪಾತಿನೆಲ್ಲ ರೆಡಿ ಮಾಡ್ಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಕೂಡ ಮಲ್ಕೊಂಡ್ಬಿಟ್ಟ. ಅವನು ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದ. ಇವಾಗ ನನ್ನ ಹಸ್ಬೆಂಡ್ಗೆ ನನಗೆ ಅಂತ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಚಿಕನ್ ಕೂಡ ರೆಡಿ ಆಗೋಗಿತ್ತು. ಚಪಾತಿನೆಲ್ಲ ಬೇಯಿಸ್ಕೊಂಡೆ. ನಾನು ಈ ತರ ತಿಕ್ಕಾಗಿ ಮಾಡ್ಕೊಂಡಿದ್ದೆ ಆಯ್ತಾ. ಇವತ್ತು ಚಪಾತಿ ಮಾಡ್ಕೊಂಡಿದ್ದೆ ಅಲ್ಲ, ಸೊ ಹಂಗಾಗಿ ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡ್ಬೇಕು. ಸೊ ಹಾಗಾಗಿ ನಾನಿನ್ನ ಟೇಸ್ಟ್ ಮಾಡಿಲ್ಲ. ಸೊ ನೋಡೋಣ ಬನ್ನಿ ಅವ್ರು ಏನ್ ಹೇಳ್ತಾರೆ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವತ್ತಿನ ನಮ್ಮ ಡಿನ್ನರ್ ಪ್ಲೇಟ್ ಈ ತರ ಇತ್ತು. ಚಪಾತಿ ಮಾಡ್ಕೊಂಡಿದ್ವಿ, ಹಾಗೇನೆ ಹರಿಯಾಲಿ ಚಿಕನ್ ಮಾಡಿದ್ದೆ. ಇವತ್ತು ತುಂಬಾ ದಿನ ಆಗೋಗಿತ್ತು ಹರಿಯಾಲಿ ಚಿಕನ್ ಮಾಡಿ. ಸೊ ಹಂಗಾಗಿ ಇವತ್ತು ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಕೇಳ್ತಾ ಇದ್ರು ಅಂತ ಹೇಳ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡೋಣ. ಇದು ಮಾಡಕ್ ಇಷ್ಟ ತಗೊಂಡಿದ್ದ ಯಾಕ್ರೆ ಚೆನ್ನಾಗಿಲ್ವಾ? ಇಷ್ಟು ಇದು ಮಾಡಕ್ಕೆ ನಂಗೆ ಬೇಡ. ಯಾಕ್ರೆ ಚೆನ್ನಾಗಿಲ್ವ ನಿಜ? ಸುಳ್ಳು ಹೇಳ್ತೀನಿ ನಾನು. ತಿನ್ ನೋಡಿ ನೀನಂಚು ಚೆನ್ನಾಗಿ ಉಂಟಲ್ಲ. ನಿಮ್ಗೆ ಚೆನ್ನಾಗಿದ್ರೆ ನಂಗೆ ಇಷ್ಟ ಆಗಬೇಡ. ಆಗಿದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ನಿಜ ಚೆನ್ನಾಗಿಲ್ವಾ? ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗಿಲ್ವಾ? ಇಷ್ಟ ಆಗಿಲ್ಲ ಅಂತ ಬಂದಿನಿ. ತಿನ್ ನಂಗೆ ಬೇಡ. ಇಲ್ಲ ಬಿಡು, ತಮಾಷೆ ಮಾಡಿದ್ದೆ. ಸುಮ್ಮನೆ ಹಂಗೆ ಒಂಚೂರು ಚಮಕ್ ಕೊಡೋಣ ಅಂತ. ಬೇಜಾರಾಯ್ತಾ? ಬೇಜಾರಾಯ್ತು. ಚೆನ್ನಾಗಿದೆ, ಸುಮ್ಮನೆ ತಮಾಷೆ ಮಾಡ್ತೀನಿ. ಕರೆಕ್ಟಾಗಿ ಹೇಳಿ ಹೆಂಗಿದೆ ಅಂತ. ಇಲ್ಲ ಚೆನ್ನಾಗಿದೆ, ಸೀರಿಯಸ್ ಚೆನ್ನಾಗಿದೆ. ಅವಾಗ ಒಂದ್ಸರಿ ಮಾಡಿದ್ದೆ ಗೊತ್ತಾ, ಹಳೆ ಮನೇಲಿ ಇದ್ದಾಗ ಅನ್ಸುತ್ತೆ. ಊರಲ್ಲ ಸೇಮ್ ಅದೇ ಟೇಸ್ಟ್ ಇದೆ. ಹಳೆ ಮನೇಲಿ ತುಂಬಾ ಟೈಮ್ ಆಗಿತ್ತು ಇದು ಮಾಡಿದೆ. ಅವತ್ತಿಂದ ಹೇಳ್ತಾ ಇದ್ದೆ ಗೊತ್ತಾ, ಇದು ಮಾಡು ಮಾಡು ಅಂತ. ಮಾಡಿದೆ ಇವತ್ತು. ಚೆನ್ನಾಗಿದೆ, ಸೂಪರ್ ಇದೆ. ಇಷ್ಟ ಆಯ್ತಾ? ನಿಂಗೆ ಶಾಕ್ ಆಯ್ತಾ? ಶಾಕ್ ಆಗ್ಲಿ ಅಂತ ನಿಂಗೆ ಮಾಡಿ. ಹೆಂಗಿತ್ತ? ಶಾಕ್ ಕೊಟ್ಟಿದ್ದ? ಚೆನ್ನಾಗಿತ್ತಾ? ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಅವಾಗ ನೀವು ಶಾಕ್ ಕೊಡ್ತಾ ಇರೋದು. ನನ್ನ ಹಸ್ಬೆಂಡ್ ರಿಯಾಕ್ಷನ್ ನೋಡಿ ಅವ್ರು ತಮಾಷೆ ಮಾಡ್ತಿದ್ದಾರೋ ಅಥವಾ ನಿಜವಾಗ್ಲೂ ಹೇಳ್ತಿದ್ದಾರೋ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾನೆ ಇರಲಿಲ್ಲ. ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ ನಾನು. ಸೊ ಫೈನಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಮಾತಾಡ್ಕೊಂಡು ಊಟನೆಲ್ಲ ಮುಗಿಸಿದ್ವಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.